ನನಗೆ ಚಿಕ್ಕನಲ್ಲಿಂದ ನಮ್ಮ ತಂದೆ ಒಂಥರ ಸ್ನೇಹಿತರ ತರ ಬೆಳೆದ್ವಿ ನಾವೆಲ್ಲ. ನಾವು ಭಯ ಪಡ್ತಿಲ್ಲ, ನಮ್ಮ ತಾಯಿಗೆ ತುಂಬಾ ಭಯ ಪಡ್ತಿದ್ವಿ, ಯಾಕಂದ್ರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಅವ್ರು ಕಷ್ಟಪಟ್ಟಿರೋದ್ರಿಂದನೇ ಏನೋ ಮಕ್ಕಳಿಗೆಲ್ಲ ಒಂದ್ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಬಿಟ್ರು. ನಮ್ಮ ತಂದೆಗೆ ಹುಟ್ಟಿದ ಕಿವುಡುತನ ಇಲ್ಲ, ಅದು ಮುಖ್ಯವಾಗಿ ಹೇಳ್ಕೋಬೇಕು. ಬಹಳಷ್ಟು ಮಂದಿ ಕೆಲವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ. ಆ ಕಾಲದಲ್ಲಿ ನೋಡಿ 8 ರೂಪಾಯಿ ಅನ್ನೋದು ಆ ಕಾಲದಲ್ಲಿ 8 ಕೋಟಿನೇ ಏನೋ. ಅದ್ರನ್ನ ತಗೊಂಡು ಗಂಡನ್ನು ಕಟ್ಕೊಂಡು ಓದೋರು. ಇವಾಗ ಎಂ ಬಿ ರಾಜಮ್ಮ ಮೇಡಮ್ ಅವ್ರು ಈ ತರ ಹೇಳ್ಬಿಟ್ರು, ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ ಬಾಲು ಅಂತ ಹೇಳಿದ್ಮೇಲೆ ಅವ್ರಿಗೆ ಅದ್ರ ಮೇಲೆ ಹುಚ್ಚು ಬಂದ್ಬಿಡ್ತು. ಟ್ರೈನಲ್ಲಿ ಏನ್ ಮಾಡ್ತಾ ದುಡ್ಡಿಲ್ಲ ಟಿಕೆಟ್ಗೆ, ಒಂದು ಟಿಕೆಟ್ ತಗೊಳ್ದೆ, ಅದು ಕೆಳಗಡೆ ಅದು ಕಳ್ತನವಾಗಿ ಟಿಟಿ ಹತ್ರ ಸಿಕ್ಕಾಕೊಳ್ದೆ, ಆಗ ಇಟ್ಕೊಂಡು ಹೋಗಿ ಕಷ್ಟಪಟ್ಕೊಂಡು ಸೇರಿ. ಅದು ಮದ್ವೆ ಆಗಿದ್ದು ನಮ್ ಜೀವಯ್ಯರ್ ಇದಾರೆ ನೋಡಿ, ಅವ್ರು ನಾವ್ ಯಾವಾಗ್ಲೂ ನಮ್ಮ ಹೆಣ್ಮಕ್ಳು ನಾವೆಲ್ಲ ಅಂಕಲ್ ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ತಂದೆಗೆ ಅವ್ರಿಗೂ 1 ವರ್ಷ ವ್ಯತ್ಯಾಸ. ಅವಾಗ್ಲ ರಾಜ್ಕುಮಾರ್ ಅಂಕಲ್ ಅಂದ್ರೆ ರಾಜ್ ಅಂಕಲ್ ಅಂತ ಇದೀವಿ ನಾವು ಹೆಣ್ಮಕ್ಳು. ಸೊ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ನೋಡಿ, ಅವ್ರ ಮನೆ ನಮ್ಮ ಮನೆ ಇಬ್ರದ್ದು ಟಿ ನಗರ್ನಲ್ಲೇ ಇತ್ತು. ನಮ್ಮ ತಾಯಿ ಸತ್ತಾಗ್ಲೂ ರಾಜ್ ಅಂಕಲ್ ಬಂದ್ಬಿಟ್ಟು ನಮ್ಮ ಮನೇಲಿ ತುಂಬೋತಿದ್ರು. ನಮ್ಮ ತಾಯಿ ಮುಂದೆ ಹಿಂಗೆ ಕೈ ಕೊಟ್ಕೊಂಡು ನೋಡ್ತಾ ನಿಂತಿದ್ರು. ಅವ್ರು ಹೇಳ್ಕೊಂಡಿದ್ದಾರೆ, ನಂಗೆ ವಿದ್ಯಾಭ್ಯಾಸ ಕಲಿಸಿದವರೇ ಬಾಲಣ್ಣ ಅಂತ. ಅಮ್ಮ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾ ಚೆನ್ನಾಗಿದ್ದೀನಿ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಪ್ರೀತಿಯಾದ ವಂದನೆಗಳು. ಪ್ರೆಸೆಂಟ್ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ತಂದೆಯವ್ರದ್ದೊಂದು 2 ವಿಚಾರಗಳನ್ನ ಹಾಗೆ ತಗೊಳ್ಳೋಣ ಅಂತ. ಯಾಕಂದ್ರೆ TN ಬಾಲಕೃಷ್ಣ ಅಲಿಯಾಸ್ ಬಾಲಣ್ಣ, ನಮಗೆಲ್ಲ ಬಾಲಣ್ಣ ಅಂತ ಗೊತ್ತು. ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯಂತ ಪ್ರತಿಭಾನ್ವಿತರು ಡಾಕ್ಟರ್ ರಾಜ್ಕುಮಾರ್, GV ಅಯ್ಯರ್, ನರಸಿಂಹರಾಜು ಮತ್ತು ಬಾಲಣ್ಣ. 4 ಜನ ಕಲಾವಿದರ ಸಂಘ ಕಟ್ಟಿ ನಾಟಕಗಳನ್ನ ಮಾಡಿದ್ರು, ಸಿನಿಮಾ ಮಾಡಿದ್ರು, ಚಿತ್ರರಂಗಕ್ಕಾಗಿ ಕೆಲಸ ಮಾಡಿದವರು. TN ಬಾಲಕೃಷ್ಣ ಅಂದಾಗ ನಿಮಗೆ ಒಬ್ಬ ತಂದೆಯಾಗಿ ಏನ್ ನೆನಪಿದೆ ಅಂತ? ನನಗೆ ಅವರು ನಟರಾಗಿದ್ದ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಅನ್ನೋದೊಂದು ವಾತ್ಸಲ್ಯ, ಪ್ರೀತಿ, ಅಭಿಮಾನ. ನನಗೆ ಅಭಿಮಾನ ಅಂತ ಹೇಳಿದ್ರೆ ನಮ್ಮ ತಂದೆ ಚಿತ್ರನಟರಿಗಿಂತ ನಮ್ಮ ತಂದೆ ಅಭಿಮಾನ ನಂಗೆ ತುಂಬಾ ಹೆಚ್ಚಾಗಿದೆ. ನನಗೆ ಚಿಕ್ಕನಲ್ಲಿಂದ ನಮ್ಮ ತಂದೆ ಒಂಥರ ಸ್ನೇಹಿತರ ತರ ಬೆಳೆದ್ವಿ ನಾವೆಲ್ಲ. ನಾವು ಭಯ ಪಡ್ತಿಲ್ಲ, ನಮ್ಮ ತಾಯಿಗೆ ತುಂಬಾ ಭಯ ಪಡ್ತಿದ್ವಿ, ಯಾಕಂದ್ರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಬಟ್ ನಮ್ಮ ತಂದೆ ತುಂಬಾ ಸರಳ. ನಾವೇನಾರು ಕಡಿಮೆ ಮಾರ್ಕ್ಸ್ ತಗೊಂಡ್ರು ನಮ್ಮ ತಂದೆ ಏನಾರಿದ್ರೆ ನಮ್ಮ ತಾಯಿಗೆ ಬಚ್ಚಿಟ್ಕೊಂಡು ಹೋಗಿ, ಯಾಕಂದ್ರೆ ನಮ್ಮ ತಾಯಿ ಇದ್ರೆ ಬೈತಾರೆ, ಹೋಗಿ ನಮ್ಮ ತಂದೆ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಳ್ಳೋದು. ಅಷ್ಟು ಮಟ್ಟಿಗೆ ಒಂದು ಸಲಿಗೆ ಇತ್ತು ಅವರಲ್ಲಿ. ನಿಜ ಹೇಳ್ಬೇಕು ಅಂದ್ರೆ ಅವ್ರನ್ನ ತುಂಬಾ ಮಿಸ್ ಮಾಡಿದೆ. ಅವ್ರು ತೀರ್ಕೊಂಡಾದ್ಮೇಲೆ ತುಂಬಾ ಮಿಸ್ ಮಾಡಿದೆ. ನಮ್ಮ ತಂದೆ ತಾಯಿ ಇಬ್ಬರ ಮೇಲೂ ಗೌರವ ಇದೆ, ಆದ್ರೆ ತುಂಬಾ ಮಿಸ್ ಮಾಡಿದೆ ಅವ್ರನ್ನ. ಇವಾಗ್ಲೂ ನಾನು ಈ ಕೇಸ್ ನಡೀತಾ ಇದೆ ನೋಡಿ 22 ವರ್ಷದಿಂದ, ಅದು ಇವಾಗ ಹೋರಾಡ್ತಾ ಇದ್ದು ಹಲವಾರು ನನ್ಗೆ ಹೇಳ್ತಾರೆ. ಸುಮಾರು ಜನ ಹೇಳೋದು ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಅಂತ. ಅವ್ರು ಹೇಳೋದು ಬಿಟ್ಬಿಟ್ಟೆ ನಾನು, ಯಾಕಂದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ನನ್ನ ನಿಜವಾದ ಉದ್ದೇಶ ಏನು ಅಂದ್ರೆ, ನಮ್ಮ ತಂದೆ ಸ್ಟುಡಿಯೋ ಜಾಗ ಉಳಿಸ್ಕೊಂಡು ಅಲ್ಲಿ ಒಂದು ಅವ್ರ ಸ್ಮಾರಕ ಅನ್ನೋದಕ್ಕಿಂತ ಅವ್ರ ಹೆಸರಲ್ಲೇ ಏನೋ ಒಂದು ದೊಡ್ಡ ಕಟ್ಟಡನೋ ಏನೋ ಒಂದು ಕಟ್ಟಿ TN ಬಾಲಕೃಷ್ಣ ಅಂತಾನೆ ಆ ಕಟ್ಟಡಕ್ಕೆ, ಅಂದ್ರೆ ಏನಾರು ಇರ್ಬೋದು, ಥಿಯೇಟರ್ ಇರ್ಬೋದು, ಏನಾರು ಇರ್ಬೋದು, ಅವ್ರ ಹೆಸರಿಟ್ಟು ಅವ್ರದ್ದೊಂದು ನಿರಂತರವಾಗಿ ನನ್ನ ನಂತರನು ಅದು ಹಂಗೆ ಉಳಿಬೇಕು ಅನ್ನೋದೊಂದು ಉದ್ದೇಶದಿಂದ ಈ ಕೇಸನ್ನ 22 ವರ್ಷದಿಂದ ಹೋರಾಡ್ತಿದ್ದೀನಿ. ಬಟ್ ಜನಗಳು ಹೇಳೋದೆಲ್ಲ ನನ್ಗೆ ಅದ್ರ ಬಗ್ಗೆ ನಾನು ಜಸ್ಟ್ ಇಗ್ನೋರ್ ದೆಮ್. ಸೊ ಈ ತರ ನಂದೊಂದು ಅಭಿಪ್ರಾಯ, ಅವ್ರ ಮೇಲೆ ಅಷ್ಟು ಅಭಿಮಾನ ಇಟ್ಟಿದ್ದೇನೆ ನಾನು. ಆಮೇಲೆ ನಮ್ಮ ತಂದೆ ಏನು ಅಂದ್ರೆ, ಅವ್ರು ಕಷ್ಟಪಟ್ಟಿರೋದ್ರಿಂದನೇ ಏನೋ ಮಕ್ಕಳಿಗೆಲ್ಲ ಒಂದ್ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಬಿಟ್ರು. ಓದ್ಲಿ ಬಿಟ್ಟಾರು ಬಿಡ್ಲಿ, ನಿಮ್ಗೆ ಏನ್ ಇಷ್ಟನೋ ಮಾಡಿ ಅಂತ ಹಾಗೆಲ್ಲ ಸ್ವಾತಂತ್ರ್ಯ ಕೊಟ್ಬಿಟ್ರು. ಸೊ ಅವ್ರು ಹೆಚ್ಚಾಗಿ ನಮ್ಗೆ ಏನಕ್ಕೆ ನಮ್ದೇನಾಗುತ್ತೆ ಅಂದ್ರೆ, ನಾವು ಚೆನ್ನೈನಲ್ಲಿ ಓದಿದ್ದು ನಾವೆಲ್ಲ, ನಿಮ್ಗೆ ಗೊತ್ತಾ ಕಾಲದಲ್ಲಿ ಚಿತ್ರನಟರೆಲ್ಲ ಅಲ್ಲೇ ಇದ್ರು. ಹಾಗಾಗಿ ಚೆನ್ನೈಲಿ ಹೋಗಿದ್ರಿಂದ ಹೆಚ್ಚಾಗಿ ನಮ್ಮ ತಂದೆ ಆಗಿನ ಕಾಲ ನಾವು ಹುಟ್ಟೋಕ್ ಮುಂಚೆನೆ ತುಂಬಾ ಪ್ರಸಿದ್ಧವಾಗ್ಬಿಟ್ಟಿದ್ರು ಅವರು. ಸೊ ಹಾಗಾಗ್ಬಿಟ್ಟು ನನ್ಗೆ ಇವಾಗ 65 ವರ್ಷ. ಸೊ ಅವರು ಪ್ರಸಿದ್ಧವಾಗಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ತುಂಬಾ ಕಡಿಮೆ ಅವ್ರು ನಮ್ಮ ಮನೇಲಿ ಇರೋದು. ಯಾವಾಗ್ಲೂ ಅಲ್ಲಿ ಚೆನ್ನೈಲಿ ಇದ್ರಿಂದ ಇಲ್ಲಿ ಅವಾಗೆಲ್ಲ ಕಾಲದಲ್ಲಿ ನಿಮ್ಗೆ ಗೊತ್ತಲ್ಲ, ಫ್ಲೈಟ್ ಎಲ್ಲ ಚೀಪು, ಒಂದು ಗಾಡಿ ಇಲ್ಲ ಕಾರ್ನಲ್ಲಾರು ಹೋಗೋರು ಅಥವಾ ಫ್ಲೈಟ್ ನಲ್ಲೂ ಹೋಗೋರು. ಹಾಗಾಗ್ಬಿಟ್ಟು ಎಲ್ಲ ಅಂದ್ರೆ ನಮ್ಗೆ ಅವ್ರು ನೋಡಿರೋದು ತುಂಬಾ ಕಮ್ಮಿ. ಬಟ್ ಅವ್ರು ಕಮ್ಮಿ ಸಮಯದಲ್ಲಿ ನಮ್ಮ ಜೊತೆಲಿ ಇದ್ರು. ಅವ್ರದ್ದು ಪ್ರೀತಿ ಇದೆ ನೋಡಿ ಅಪಾರ. ಬಟ್ ಏನು ಹೇಳ್ತಿರ್ಲಿಲ್ಲ ನಿಮಗೆ ಓದೋ ವಿಚಾರದಲ್ಲಿ? ಅದೇ ಹೇಳ್ತಿರ್ಲಿಲ್ಲ, ಏನು ಹೇಳ್ತಿರ್ಲಿಲ್ಲ. ನಾವು ತುಂಬಾ ಸಲಿಗೆ ತಗೊಂತಾ ಇದ್ವಿ, ಭಯ ಪಡ್ತಿದ್ವಿ ನಮ್ಮ ತಾಯಿಗೆ. ನಮ್ಮ ತಾಯಿ ತುಂಬಾ ಸ್ಟ್ರಿಕ್ಟ್, ಮಿಲಿಟರಿ ರೂಲ್ ತರ.
ಅವರು ನಾವು ಬೆಳಿಗ್ಗೆ ಎದ್ದೇಳ್ಬೇಕು ಇದೇ ಟೈಮು, ಸ್ಕೂಲ್ ರೆಡಿ ಆಗ್ಬೇಕು, ಆಮೇಲೆ ಪರೀಕ್ಷೆ ಬಂದ್ರೆ ಚೂರು ಇದೇ ಟೈಮ್ನಲ್ಲಿ ಆಟ ಆಡ್ಬೇಕು, ಇದೇ ಟೈಮ್ನಲ್ಲಿ ಓದ್ಬೇಕು, ಇದೇ ಟೈಮ್ನಲ್ಲಿ ಊಟ ಮಾಡ್ಬೇಕು, ಆಮೇಲೆ ಯಾರ ಮುಂದೆನು ಹೆಂಗ್ ಕೂತ್ಕೋಬೇಕು ನೋಡಿ. ಅದು ಹೆಂಗೆ, ಬಟ್ ಒಂದ್ ರೀತಿಲಿ ಒಳ್ಳೇದು ಅನ್ಸ್ಕೊಂತೀನಿ. ಕಾರಣ ಆ ಕಾಲದಲ್ಲಿ ಹಿಂಗೆ ಇರ್ಬೇಕು ಅಂದು ನಮ್ಗೆಲ್ಲ ಯಾರ ಮುಂದೆ ಹೆಂಗ್ ನಡ್ಕೋಬೇಕು ಅಂತ ನಮ್ಗೊಂದು ಅದೊಂದು ಡಿಸಿಪ್ಲಿನ್ ಬಂದ್ಬಿಡ್ತು. ಸೊ ಹಾಗಾಗಿ ನಮ್ ತಾಯಿ ಮಾಡಿದ್ರು ನಮ್ಗೆ ಇವಾಗ ಆಮೇಲೆ ಅರ್ಥ ಆಯ್ತು, ಆತರ ಡಿಸಿಪ್ಲಿನ್ ಆಗಿ ನಮ್ ತರೋದಕ್ಕೆ ಆತರ ನಮ್ ತಾಯಿ ಸ್ಟ್ರಿಕ್ಟ್ ಆಗಿದ್ದು ಒಳ್ಳೇದು ಅನ್ಸ್ಬಿಟ್ಟಿದೆ. ಶೂಟಿಂಗ್ ಸೆಟ್ಗೆಲ್ಲ ಹೋಗ್ತಿದೆ ನೋಡಿ. ಮೊದಲು ನಮ್ ತಂದೆ ಒಂದು ಹೇಳ್ಕೊಂತೀನಿ, ನಮ್ ತಂದೆಗೆ ಹುಟ್ಟಿದ ಕಿವುಡುತನ ಇಲ್ಲ, ಅದು ಮುಖ್ಯವಾಗಿ ಹೇಳ್ಕೋಬೇಕು. ಬಹಳಷ್ಟು ಮಂದಿ ಕೆಲವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ನಮ್ ತಂದೆ ಹುಟ್ಟದ ಕಿವುಡುತನ ಇಲ್ಲ. ಅವ್ರು ಬಂದ್ಬಿಟ್ಟು ಸುಮಾರು 1.5 ವರ್ಷ ಮಗು ಅನ್ಕೊಳ್ಳಿ, ಇದೆಲ್ಲ ನಮ್ ತಂದೆ ನನ್ನ ಹತ್ರ ಹೇಳಿರೋದು. ಸೊ 1.5 ವರ್ಷ ಮಗುವಾಗಿದ್ದಾಗ ಅವ್ರ ತಂದೆ ತಾಯಿ ತುಂಬಾ ಬಡ ಕುಟುಂಬದವರು. ಅವ್ರು ಏನ್ ಮಾಡ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಒಟ್ನಲ್ಲಿ ತುಂಬಾ ಪುವರ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ರು ಅವರು. ಅವ್ರ ತಾಯಿ 1.5 ವರ್ಷ ಇದ್ದಾಗ ಮಗುಗೆ ಅವರು ನಮ್ಮ ತಂದೆಗೆ ಅವ್ರಿಗೆ ಬಂದ್ಬಿಟ್ಟು ಏನೋ ಒಂದು ಏನಂತೀವಿ ತುಂಬಾ ಒಂಥರ ಹೊಟ್ಟೆ ಬಾಧೆ ಇತ್ತಂತೆ, ಅದೇನು ಅಂತ ಗೊತ್ತಿಲ್ಲ, ತುಂಬಾ ಕಷ್ಟಪಡ್ತಿರಂತೆ. ಅದಕ್ಕೆ ಅವ್ರ ತಾಯಿ ಏನ್ ಮಾಡ್ಬಿಟ್ರು ಅಂದ್ರೆ ಅವ್ರ ಗಂಡನ್ನು ಉಳಿಸ್ಕೋಬೇಕು, ಅವ್ರ ಮಗನೂ ಅಂದ್ರೆ ಜೊತೆಲಿ ಇಟ್ಕೋಬೇಕು. ಅವ್ರು ಎಷ್ಟೋ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಕೊನೆಗೆ ಎಂತ ಪರಿಸ್ಥಿತಿ ಬಂತು ಅಂದ್ರೆ ಅವ್ರ ಮಗುನ್ನೇ 8 ರೂಪಾಯಿಗೆ ಮಾರಾಟ ಮಾಡಿ, ಒಬ್ರಿಗೆ ತಾಯಿ ಇಲ್ದೇ ಇರೋದೊಂದು ಹೆಣ್ಣಿಗೆ ಮಾರಾಟ ಮಾಡಿ, ಆಮೇಲೆ ಅವ್ರು ಬಂದ್ಬಿಟ್ಟು ಗಂಡನ ಉಳಿಸ್ಕೊಳ್ಳೋಕೋಸ್ಕರ ಆ ದುಡ್ಡು ಆ ಕಾಲದಲ್ಲಿ ನೋಡಿ 8 ರೂಪಾಯಿ ಅನ್ನೋದು ಆ ಕಾಲದಲ್ಲಿ 8 ಕೋಟಿನೇ ಏನು, ಅದ್ರನ್ನ ತಗೊಂಡು ಗಂಡನ್ನು ಕಟ್ಕೊಂಡು ಹೋದವರು ಮತ್ತೆ ಮಗನ್ ನೋಡೋಕ್ಕೂ ಬರ್ಲಿಲ್ಲ. ಕಾರಣ ಏನು ಅಂದ್ರೆ ಅವ್ರು ಸಾಕಿತ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ಏನ್ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ರಂತೆ ಈ ತರ ಮಗುನ್ ಕೊಟ್ಟ ಮೇಲೆ ಮತ್ತೆ ನಾನ್ ಮಗುವಾಗಿ ತಾಯಿಯಾಗಿ ಬೆಳೆಸ್ಬೇಕು. ಮತ್ತೆ ಇವ್ರು ಬಂದ್ಬಿಟ್ರೆ ಅವ್ರ ತಾಯಿ ಅನ್ನೋದು ವಾತ್ಸಲ್ಯ ಹೊಟ್ಟೋಗ್ಬಿಡ್ತಲ್ಲ, ಅದಕ್ಕೆ ಅವ್ರದ್ದೊಂದು ಕಂಡೀಷನ್ ಆಗಿ ಮಗುನ್ ತೊಗೊಂಡಿರೋದು. ಸೊ ನಮ್ಮ ಮಗುನ ಸಾಕಿ ತಾಯಿ ಕೊಟ್ಬಿಟ್ಟು ಅವ್ರು ಹೋಗಿದ್ದವರು ಮತ್ತೆ ಬರಲೇ ಇಲ್ಲ. ಸೊ ನಮ್ಮ ತಂದೆ ಬಂದ್ಬಿಟ್ಟು ಇವ್ರು ಸಾಕಿ ತಾಯಿ ಜೊತೆಲೆ ಬೆಳ್ಕೊಂಬಂದ್ರು. ಆ ಚಿಕ್ಕ ಹುಡುಗನಾಗಿದ್ದ ಕಿವುಡುತನ ಬಂದು, ಬಹುಶಃ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ನೆನಪಿಲ್ವಂತೆ, 10 ವರ್ಷನೋ 11 ವರ್ಷನೋ ಆ ತರ ಕಿವುಡುತನ ಮೆತ್ತಗೆ ಬರಕ್ ಶುರು ಆಯ್ತು. ಬಂದ ಮೇಲೆ ನೋಡಿ, ಅದೇ ಕಿವುಡುತನ ಇದ್ರೂ ಆತ ಬಡ ಹುಡುಗನಾಗಿದ್ರು ಒಂದೊಂದು ಹೆಜ್ಜೆಯಾಗಿ ಜೀವನದಲ್ಲಿ ಮುಂದಕ್ಕಿಟ್ಟು ಒಂದೊಂದು ಹೆಜ್ಜೆಯಾಗಿ ಮುಂದಕ್ಕೆ ಬಂದು ನಾಟಕದಲ್ಲಿ ಸೇರ್ಕೊಂಡು, ನಾಟಕದಿಂದ ಆಮೇಲೆ ಚಿತ್ರರಂಗಕ್ಕೆ, ಅಂದ್ರೆ ಚಿತ್ರರಂಗದಲ್ಲಿ ಅವ್ರು ಫಸ್ಟ್ ಮೊಟ್ಟ ಮೊದಲಿಗೆ ಪರಿಚಯ ಮಾಡಿದ್ದು MB ರಾಜಮ್ಮ ಅಂತೆ. ಅದು ನಾಟಕ ಬಂದ್ಬಿಟ್ಟು ನೋಡಿದ್ರಂತೆ ನಮ್ಮ ತಂದೆದು ಪಾತ್ರ ನೋಡ್ಬಿಟ್ಟು ಅವ್ರು ತುಂಬಾ ಇಷ್ಟ ಆಯ್ತಂತೆ. ಕಿವುಡನಾಗಿ ಈ ತರ ಹುಡುಗ ಪಾತ್ರ ಚೆನ್ನಾಗ್ ಮಾಡ್ತಾ ಇದ್ದಾನಲ್ಲ ಅನ್ಬಿಟ್ಟು ಅವ್ರು ಕರೆದು ಹೇಳಿದಾರಂತೆ, ಈ ತರ ನೀನು ಚೆನ್ನೈಗೆ ಬಂದ್ಬಿಡು, ಬಂದ್ರೆ ನಾನ್ ಅವರೇ ಅವಾಗೆಲ್ಲ ಪ್ರೊಡ್ಯೂಸರ್ ಅಂತಲ್ವೇ MB ರಾಜಮ್ಮ ಅವರು. ಹೌದು. ಸೊ ನನ್ ಪಿಕ್ಚರ್ ನಲ್ಲಿ ನೀನ್ ಹಾಕೊಂತೀನಿ ಬಾ ಅಂದ್ರಂತೆ. ಅವಾಗ ನಿಮ್ಗೆ ಗೊತ್ತಿದೆ ಅಲ್ವೇ, ಮೊಟ್ಟ ಮೊದಲಿಗೆ ನಮ್ಮ ತಂದೆ ಇಲ್ಲಿ ನಾಟಕ ಆವಾಗ ಇವರು ಯಾವಾಗ MB ರಾಜಮ್ಮ ಮೇಡಮ್ ಅವ್ರು ಈ ತರ ಹೇಳ್ಬಿಟ್ರು, ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಿ ಬಾಲು ಅಂತ ಹೇಳಿದ್ಮೇಲೆ ಅವ್ರಿಗೆ ಅದ್ರ ಮೇಲೆ ಹುಚ್ಚು ಬಂದ್ಬಿಡ್ತು. ಎಷ್ಟು ಅವರು ಒಂದ್ಸಲ ಟ್ರೈನಲ್ಲಿ ಹೋಗಿದ್ದಾರೆ, ಟ್ರೈನಲ್ಲಿ ಏನ್ ಮಾಡ್ತಾ ದುಡ್ಡಿಲ್ಲ ಟಿಕೆಟ್ಗೆ. ಹೆಂಗ್ ಹೋಗ್ಬೇಕು ಅಂದ್ರೆ ಅವರು ಒಂದು ಟಿಕೆಟ್ ತಗೊಳ್ದೆ, ಅದು ಕೆಳಗಡೆ ಅದು ಕಳ್ತನವಾಗಿ TT ಹತ್ರ ಸಿಕ್ಕಾಕೊಳ್ದೆ, ಹಾಗೆ ಇಟ್ಕೊಂಡು ಹೋಗಿ ಕಷ್ಟಪಟ್ಕೊಂಡು ಸೇರಿ ಸುಮಾರು ಸಲ ಹೋಗಿ MB ರಾಜಮ್ಮ ಅವ್ರನ್ನ ಭೇಟಿ ಆದ್ರಂತೆ. ಕೊನೆಗೆ ಒಂದು ಅವಕಾಶ ಸಿಕ್ತು ನೋಡಿ. ಸೊ ಹಾಗಾಗಿ ಬೆಳ್ಕೊಂಡ್ ಬಂದ್ರು ಎಲ್ಲರಿಗೂ ಗೊತ್ತಿದೆ. ಅವ್ರ ಕೊನೆ ಚಿತ್ರ ಬಂದ್ಬಿಟ್ಟು ಯಮಕಿಂಕರ. ಅವ್ರ ಚಿತ್ರಗಳು ಮಾಡಿರೋದು 561 ಚಿತ್ರ ಮಾಡಿದ್ದಾರೆ, ಅದು ಕಿವುಡನಾಗಿ. ನಂಗೆ ಅವರು ಕಿವುಡನಾಗಿ ಇಷ್ಟು ಮಾಡಿದ್ರಲ್ಲ ನೋಡಿ, ನಮ್ಗೆಲ್ಲ ಕೈ ಕಾಲು ಚೆನ್ನಾಗಿದ್ದು, ನಮ್ ಕೈಲಿ ಏದನ್ನು ಅವ್ರ ತರ ಸಾಧನೆ ಮಾಡಕ್ಕಾಗ್ತಿಲ್ಲ. ಈ ಕಾರಣದಿಂದನೇ ನಾವು ಅವ್ರ ಮೇಲೆ, ನಮ್ಮ ತಂದೆ ಮೇಲೆ ಹೆಚ್ಚಿನ ಅಭಿಮಾನ. ಅವ್ರು ಸತ್ ಮೇಲಂತೂ ನೀವ್ ನಂಬ್ತಿರೋ ಇಲ್ವೋ, ಆಲ್ಮೋಸ್ಟ್ ಎವ್ರಿ ಡೇ ನನ್ನ ಮಗಳು ಸ್ಕೂಲ್ ಕಳಿಸ್ಬಿಡೋದು, ಅಳ್ತಾ ಇರೋದು. ನಾನು ಅಷ್ಟು ಮಿಸ್ ಮಾಡಿದೆ ಅವ್ರನ್ನ. ಇವಾಗ್ಲೂ ಅವ್ರ ಬಗ್ಗೆ ಏನಾದ್ರು ತುಂಬಾ ಹೇಳ್ಬಿಟ್ರೆ ನಂಗೆ ಅಳು ಬಂದ್ಬಿಡ್ತಾರೆ. ಅಂದ್ರೆ ಇನ್ನೂ ಅವ್ರು ಮಿಸ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಮೇಲೆ ತುಂಬಾ ಒಂಥರ ಅಭಿಮಾನ, ಅಂದ್ರೆ ಗೌರವ, ಅಭಿಮಾನ, ಪ್ರೀತಿ ತುಂಬಾ ಮಿತಿಮೀರಿ ಇದೆ ನನ್ನ ಹತ್ರ. ಅದೊಂದು ಕಾರಣದಿಂದಾನೇ ಅವ್ರ ಹೆಸರು ಉಳಿಸ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹುಶಃ ನಾನು ಸಾಯಕ್ ಮುಂಚೆ ದೇವರ ಭಾಗ್ಯ ಕೊಡ್ತಾನೆ ಅಂತ ನಂಬಿದ್ದೀನಿ. ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಸ್ಕೂಲ್ಗಳಲ್ಲಿ ಹೇಗಿರ್ತಿತ್ತು? ತಂದೆ ಕಲಾವಿದ್ರು? ಇಲ್ಲ, ಅದು ಬಂದ್ಬಿಟ್ಟು ನಾವು ಚೆನ್ನೈಲಿ ಇದ್ದೆ ಅಲ್ವೇ, ಅಂದ್ರೆ ಗೊತ್ತಿತ್ತು ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಸಿಸ್ಟರ್, ಯಾಕೆ ನಾವು ಓದಿದ್ ಕಾನ್ವೆಂಟ್. ಸೊ ಅವ್ರಿಗೆ ಗೊತ್ತಿತ್ತು ಚಿತ್ರನಟರು ಮಕ್ಕಳು ಅಂತ. ಬಟ್ ಅದಕ್ಕೋಸ್ಕರ ಅವರೆಲ್ಲ ಹೆಂಗ್ ಗೊತ್ತೇ, ಅವ್ರು ತುಂಬಾ ಒಂದು ಪ್ರಿಫರೆನ್ಸ್ ಕೊಡಲ್ಲ. ಎಲ್ಲ ಮಕ್ಕಳು ಒಂದೇ ತರ ನೋಡ್ಕೊಂತಾರೆ. ಬಟ್ ಅವ್ರು ನಮ್ ಗಮನದಲ್ಲಿತ್ತು. ಯಾಕಂದ್ರೆ ಅವ್ರಿಗೆ ಏನಾರು ಕಾರ್ ಎಲ್ಲ ಬೇಕಾದಾಗ ನಮ್ ತಾಯಿ ಕೊಡೋರು ಕಾರ್ನ. ನಮ್ದು ಆ ಕಾಲದಲ್ಲಿ ಅಂಬಾಸಿಡರ್ ಕಾರ್ ಇತ್ತು ನೋಡಿ, ಅದನ್ನ ಅವ್ರು ಕೊಟ್ಟು ಎಲ್ಲ ಮಾಡೋ. ಸೊ ಅಂತದಕ್ಕೆಲ್ಲ ಒಂದು ಅವ್ರಿಗೂ ಸಹಾಯ ಮಾಡೋರು. ಆಮೇಲೆ ನಮ್ಗೊಂದು ಅಂದ್ರೆ ನಮ್ಗೇನ್ ತುಂಬಾ ಒಂದು ಲಿಬರ್ಟಿ ಇರ್ಲಿಲ್ಲ. ನಮ್ ತಂದೆ ಚಿತ್ರನಟರು, ಅವ್ರು ನಮ್ಗೆ ಆತರ ಏನಿರ್ಲಿಲ್ಲ. ಎಲ್ಲ ಮಕ್ಕಳಂತೆ ನಮ್ಮನ್ನ ಆ ಸ್ಕೂಲ್ನೆಲ್ಲ ಆತರ ನೋಡ್ಕೊಂಡು ಬಂದ್ರು. ಟೋಟಲ್ ಎಷ್ಟು ಜನ ಮಕ್ಕಳು ನಿಮ್ಮ ಮೂಲಕನೇ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂದ್ರೆ ಟೋಟಲ್ ಎಷ್ಟು ಜನ ಮಕ್ಕಳು? ಅದ್ ಹೇಳ್ತೀನಿ. ನಮ್ ತಂದೆ ಫಸ್ಟ್ ಮದ್ವೆ ಆದ್ರು. ಅದು ಮದ್ವೆ ಆಗಿದ್ದು ನಮ್ ಜೀವ ಅಯ್ಯರ್ ಇದಾರೆ ನೋಡಿ, ಅವ್ರು ನಾವು ಯಾವಾಗ್ಲೂ ನಮ್ಮ ಹೆಣ್ಮಕ್ಳು ನಾವೆಲ್ಲ ಅಂಕಲ್ ಅಂತ ಕರಿತೀವಿ. ಯಾಕಂದ್ರೆ ನಮ್ ತಂದೆಗೂ ಅವ್ರಿಗೂ 1 ವರ್ಷ ವ್ಯತ್ಯಾಸ. ಇನ್ಫ್ಯಾಕ್ಟ್
ಅವ್ರ ಮುಖಾಂತರನೇ ನಮ್ಮ ತಂದೆದು ಎಷ್ಟನೇ ಇಸ್ವಿಲ್ ಹುಟ್ಟಿದ್ದು ಅಂತ ಗೊತ್ತಾಯ್ತು. ಇವಾಗ GVR ಮುಖಾಂತರ ಅವ್ರು ನಮ್ಗೆ ನೀವು ನೋಡಿದ್ರೆ ಚಿತ್ರರಂಗದಲ್ಲ ಬಂದ್ಬಿಟ್ಟು ಅವ್ರ ಪ್ರಕಾರ ಇವಾಗ 100 ವರ್ಷದ ಮೇಲೆ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ, ನಮ್ಮ ತಂದೆ ಸಾಯ್ಬೇಕಾದ್ರೆ 79 ಇಯರ್ಸ್. ಯಾಕಂದ್ರೆ GVR ಅಂಕಲ್ ಬಂದ್ಬಿಟ್ಟು ಅವ್ರು ಹುಟ್ಟಿದ್ದು 1917. ಸೊ ಹುಟ್ಟಿದ್ದು. ಸೊ ಅವ್ರು ಹೇಳಿದ್ರು ನನ್ಗಿಂತ 1 ವರ್ಷ ಇವ್ನು ದೊಡ್ಡನಮ್ಮ ಅಂತ ಹೇಳಿದ್ರು. ಅವ್ರೊಬ್ರೇ ನಮ್ಮ ತಂದೆನೇ ಕಿವುಡ ಅಂತ ಕರೆಯೋದು, ಬಾರ ಹೋಗು ಅಂತ ಕರೆಯೋದು ಅವ್ರೊಬ್ರೇ. ಅವ್ರಿಗೆ ಅಷ್ಟು ಅಧಿಕಾರ ಐತೆ. ಯಾಕಂದ್ರೆ ಚಡ್ಡಿ ದೋಸ್ತ್ ಅಂತ ನೋಡಿ, ಆ ತರ ಇಬ್ರು ಒಟ್ಟಾಗಿದ್ದಾರೆ. ಸೊ ಅವ್ರ ಮುಖಾಂತರ ನಂಗೆ ಗೊತ್ತಾಯ್ತು ನಮ್ಮ ತಂದೆ ಹುಟ್ಟಿರೋ ಇಸ್ವಿ ಅಂದ್ರೆ 1916 ನಮ್ಮ ತಂದೆ ಹುಟ್ಟಿರೋದು. ಅದಕ್ಕೆ ನನ್ನ ವೆಬ್ಸೈಟ್ ನಲ್ಲೂ 1916 ಅಂತಾನೆ ಹಾಕಿದ್ದೀನಿ. ಅದೇ ರಾಜ್ಕುಮಾರ್ ಅವ್ರಿಗಿಂತಲೂ 11 ವರ್ಷ ವ್ಯತ್ಯಾಸ. ಹೌದು, ನಮ್ ತಂದೆನೇ ಹೇಳ್ಕೊಳ್ಳೋರು 11 ವರ್ಷ ವ್ಯತ್ಯಾಸ. ದೊಡ್ಡವರು ಇವರೇ ಹಿರಿಯರ್ ಹಂಗ್ ನೋಡಿದ್ರೆ. ಹೌದು, ಅವ್ರಾದ್ಮೇಲೆ ಇವರು, ಆಮೇಲೆ ಇವ್ ನರಸಿಂಹರಾಜು ಅವರೆಲ್ಲ ಹೆಂಗೆ ನಮ್ ತಂದೆಗಿಂತ. ಬಟ್ ನರಸಿಂಹರಾಜು ಅವರು ಐ ಥಿಂಕ್ ಅಣ್ಣವ್ರಿಗಿಂತ ದೊಡ್ಡವರು ಅಂತ ಅನ್ಕೊಳ್ತೀವಿ. ನನ್ಗೆ ಗೊತ್ತಿಲ್ಲ. ಅಣ್ಣವ್ರಿಗಿಂತ ದೊಡ್ಡವರು, ಅಣ್ಣವ್ರಿಗಿಂತ ದೊಡ್ಡವ್ರಿಗಿಂತ ಚಿಕ್ಕವರು. ಹಂಗ್ ನೋಡಿದ್ರೆ ಕೊನೆಯವರು ರಾಜ್ಕುಮಾರ್ ಅವರು. ಅಂದ್ರೆ ವಯಸ್ಸಿನ 4 ಜನರಲ್ಲಿ ಅಂದ್ರೆ ನನ್ನ ಪ್ರಕಾರ ಅಣ್ಣವರು ಏಜ್ ಅಲ್ಲಿ 4 ಜನರಲ್ಲಿ ಇರ್ಬೋದು, ಖಂಡಿತ ಇರ್ಬೋದು. ಅಣ್ಣವ್ರ ಜೊತೆಗಿನ ಒಡನಾಟದ ನಿಮಗೆ ನೆನಪಿದ್ಯಾ? ನಂಗೆ ನೆನಪು ತುಂಬಾ ಇದೆ. ನಾನು ತುಂಬಾ, ಯಾಕಂದ್ರೆ ನಾವು ಮೆಡ್ರಾಸ್ ನಲ್ಲಿ ಓದ್ಬೇಕಾರೆ ಅವಾಗ ರಾಜ್ಕುಮಾರ್ ಅಂಕಲ್ ಅಂದ್ರೆ ರಾಜ್ ಅಂಕಲ್ ಅಂತ ಇದೀವಿ ನಾವು ಹೆಣ್ಮಕ್ಳು. ಸೊ ರಾಜ್ಕುಮಾರ್ ಅವರು ನಮ್ಮ ಮನೆಗೆ ನೋಡಿ, ಅವ್ರ ಮನೆ ನಮ್ಮ ಮನೆ ಇಬ್ರದ್ದು ಟಿ ನಗರ್ನಲ್ಲೇ ಇತ್ತು. ಅವ್ರ ಮನೆಯಿಂದ ನಮ್ಮ ಮನೆ ನಡ್ಕೊಂಡ್ ಬರೋರು. ಬಂದ್ಬಿಟ್ಟು ನಮ್ಮ ತಾಯಿ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಸೊ ನಮ್ಮ ತಂದೆ ಹೇಳ್ಬಿಡ್ತಾರೆ ಮುಂಚೆನೆ, ಅವ್ರ ಜೊತೆಲಿ ರಾಜ್ ಅಂಕಲ್ ಜೊತೆಲಿ ಇನ್ನೂ ಬೇರೆ ಕೆಲವ್ರು ಬರ್ತಾರೆ ಅಂತ 3 ಜನ ಅಂತ ಇಟ್ಕೊಳ್ಳಿ. ರಾಜ್ಕುಮಾರ್ ಅವ್ರಿಗೆ ಇಂಗ್ಲಿಷ್ ಪಿಕ್ಚರ್ ಅಂದ್ರೆ ತುಂಬಾ ಆಸೆ ಅವಾಗ. ಅವ್ರು ನೋಡಿ ಅಲ್ಲಿಂದ ನೋಡ್ಕೊಂಡು ಮೌಂಟ್ ರೋಡ್ ಅಂತ ಒಂದಿದೆ ಚೆನ್ನೈನಲ್ಲಿ, ಅಲ್ಲಿ ನಾವು ಅವ್ರ ಮನೆಯಿಂದ ಬಂದು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹಾಗೆ ಮೌಂಟ್ ರೋಡ್ ಅವ್ರಿಗೂ ಹೋಗಿ ಇಂಗ್ಲಿಷ್ ಸಿನಿಮಾ ನೋಡ್ಕೊಂಡು ಮನೆಗೆ ವಾಪಸ್ ಹೋಗೋರು. ಸೊ ಅವ್ರು ಬಂದು ನಮ್ಮ ಮನೇಲಿ ಊಟ ಮಾಡಿ, ಅಂದ್ರೆ ನಮ್ಗೂ ರಾಜ್ ಅಂಕಲ್ಗೂ ಅಂದ್ರೆ ರಾಜ್ಕುಮಾರ್ ಅವ್ರಿಗೂ ಅವ್ರದ್ದು ನಮ್ದು ಫ್ಯಾಮಿಲಿದೆ ಒಂದು ರಿಲೇಶನ್ಶಿಪ್. ಅವ್ರು ಮಾತ್ರ ಹೇಳ್ತಾ ಇದ್ದೀನಿ, ನಮ್ದು ಒಡನಾಟ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಏನೊಂದು ಕಾರ್ಯ ನಡೆದ್ರು ನಮ್ಮ ತಂದೆ ಅವ್ರನ್ನ ಕರೆಯೋರು. ಅವರು ಎಲ್ಲೇ ಇರ್ಲಿ ಬಂದ್ಬಿಡೋರು. ಅದೊಂದು ಇತ್ತು. ಹೌದು, ಆತರ ಒಂದು ಈವನ್ ಇನ್ಫ್ಯಾಕ್ಟ್ ನಮ್ಮ ತಾಯಿ ಸತ್ ಮೇಲೆ ಅವ್ರಿಗೆ ತಿಳಿಸಿದ್ರು. ನಮ್ಮ ತಾಯಿ ಸತ್ತಾಗ್ಲೂ ರಾಜ್ ಅಂಕಲ್ ಬಂದ್ಬಿಟ್ಟು ನಮ್ಮ ಮನೇಲಿ ತುಂಬೋತಿದ್ರು. ನಮ್ಮ ತಾಯಿ ಮುಂದೆ ಹಿಂಗೆ ಕೈ ಕೊಟ್ಕೊಂಡು ನೋಡ್ತಾ ನಿಂತಿದ್ರು. ಅಷ್ಟು ಒಂದು ಅಂದ್ರೆ ಫ್ಯಾಮಿಲಿ ಬಾಂಡಿಂಗ್ ಇತ್ತು ಅವ್ರ ಜೊತೆಲಿ. ಸೊ ಆತರ ರಾಜ್ಕುಮಾರ್ ಅವ್ರ ಮೇಲೆ ನಮ್ಮ ಫ್ಯಾಮಿಲಿ ಬಾಂಡಿಂಗ್, ನಮ್ಮ ತಂದೆಗೂ ಆಗ್ಲಿ ನಮ್ಮ ತಾಯಿಗೆ ಆಗ್ಲಿ ಒಂಥರ ಸ್ಪೆಷಲ್ ಬಾಂಡಿಂಗ್ ಇತ್ತು. ಅದೇ ತರ ನಾವು ಹೆಣ್ಮಕ್ಳು ಅವ್ರನ್ನ ನಮ್ ತುಂಬಾ ಮುಂದೆಲ್ಲ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರವರೇ ಮಾತಾಡ್ಕೊಳ್ತಾರಲ್ವಾ. ಕಿಟಕಿ ಒಂದಿತ್ತು ನಮ್ಮ ಮೆಡ್ರಾಸ್ ಚೆನ್ನೈ ಮನೇಲಿ, ಅಲ್ಲಿಂದ ನೋಡೋದು ಹೇಗೆ ಊಟ ಮಾಡ್ತಾರೆ. ಎಷ್ಟು ಇನ್ನಸೆಂಟ್ ಒಳ್ಳೆ ವ್ಯಕ್ತಿ ಅಂದ್ರೆ ಅವರು, ತುಂಬಾ ಒಳ್ಳೆ ವ್ಯಕ್ತಿ, ಮನ್ಸಾರೆ ತುಂಬಾ ಒಳ್ಳೆಯವರು. ಅಪ್ಪಾಜಿನ ಏನಂತ ಕರಿತಿದ್ರು ನೆನಪಿದೆಯಾ? ನೋಡಿ, ಮುಂಚೆ ನಮ್ಮ ತಂದೆ ಬಂದ್ಬಿಟ್ಟು ಅವ್ರನ್ನ ಮುತ್ತರಾಜು ಅಂತ ಕರೆಯೋರು. ಅಂದ್ರೆ ಯಾವಾಗ ಹೇಳಿ, ಅವರು ರಂಗಭೂಮಿ ಅಂದ್ರೆ ಇದು ನಾಟಕದಲ್ಲೆಲ್ಲ ಜೊತೆ ಒಟ್ಟೊಟ್ಟಿಗೆ ಇದ್ರು. ಹೌದು, ಅದಾದ್ಮೇಲೆ ಅವರು ರಾಜ್ಕುಮಾರ್ ಅವ್ರು ಬೆಳೆದಂಗೆ ಅದು ಅಂದ್ರೆ ಅವ್ರನ್ನ ಅಡ್ರೆಸ್ ಮಾಡೋ ಸ್ಥಾನ ಬದಲಾಯ್ತು. ಆಮೇಲೆ ರಾಜಣ್ಣ ಅಂತ ಶುರು ಮಾಡಿದ್ರು. ಅದು ಚೇಂಜ್ ಆಗೋಯ್ತು. ಅದು ಇಬ್ರು ಸಿನಿಮಾ ರಂಗಕ್ಕೆ ಬರೋಕಿನ ಮುಂಚೆನೆ ಪರಿಚಯ. ಏನು ಗೊತ್ತೇ, ಅವ್ರ ನಾಟಕದ ಕಂಪನಿಲಿ ನನ್ನ ಹತ್ರ ಒಂದು ರಾಜ್ಕುಮಾರ್ ಅವರು ನಮ್ಮ ತಂದೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತೇ, ಮುತ್ತಂಗ್ ಹೇಳಿದ್ದಾರೆ. ಅವ್ರ ವಿಷಯವಾಗಿ ಏನಾದ್ರೂ ಹೇಳ್ಬೇಕು ಅಂದ್ರೆ ಹೃದಯ ಅರಳುತ್ತೆ. ಅವರು ನನ್ನ ಗುರುಗಳು ಹೌದು, ನನಗೆ ಅಕ್ಷರಾಭ್ಯಾಸ ಅಷ್ಟು ಒಂದು ನಮ್ಮ ತಂದೆಗೆ ಅಷ್ಟೊಂದು ಗೌರವ ಕೊಟ್ಟು ಅವ್ರು ಯಾವ ಸ್ಥಾನದಲ್ಲಿ ಅವ್ರ ಹೃದಯದಲ್ಲಿ ಇಟ್ಟಿದ್ದಾರೆ ಅನ್ನೋದು ಇದೆ. ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ದೆ. ಆ ಥರದ್ದು ಒಂದು ಒಳ್ಳೆ ಸ್ಥಾನ ಇಟ್ಟಿದ್ರು, ಒಂದೊಳ್ಳೆ ಒಂದು ಅಭಿಮಾನ ಇಟ್ಟಿದ್ರು, ಒಂದೊಳ್ಳೆ ಪ್ರೀತಿ ವಾತ್ಸಲ್ಯ ಇಟ್ಟಿದ್ರು. ಹಾಗಾಗ್ಬಿಟ್ಟು ನಮ್ದೇ ಒಂದು ರಿಲೇಶನ್ಶಿಪ್ಪೇ ಬೇರೆ ತರ ಇತ್ತು. ನಮ್ಮ ತಂದೆ ಅವರಿಬ್ರು ತುಂಬಾ ಆತ್ಮೀಯದವ್ರು. ಇನ್ಫ್ಯಾಕ್ಟ್ ಇಬ್ರು ಹಂಚ್ಕೊಳ್ಳೋರು. ಅಂದ್ರೆ ನಮ್ಮ ತಂದೆ ಕೆಲವು ಟೈಮ್ ನಮ್ಮ ತಾಯಿ ಹತ್ರ ಹೇಳೋರು, ಈ ತರ ಎಲ್ಲ ಹಿಂಗ್ ಹೇಳಿದ್ರು ಇವರು ರಾಜಣ್ಣ ಅಂತೆಲ್ಲ. ಅಥವಾ ಮುಂಚೆ ಎಲ್ಲ ಮುತ್ತರಾಜ್ ಅಂತಾನೆ ಕರೆಯೋರು. ರಾಜ್ಕುಮಾರ್ ಮಾತಾಡಿದ್ದಾರೆ ನೋಡಿ, ಅದ್ರಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ನಂಗೆ ವಿದ್ಯಾಭ್ಯಾಸ ಕಲಿಸಿದವರೇ ಬಾಲಣ್ಣ ಅಂತ. ಅದಕ್ಕೆ ಕೇಳಿದೆ ನಾನು, ಆ ವಿಡಿಯೋ ಕೂಡ ನಾನು ನೋಡಿದೀನಿ. ಹೌದೌದು, ಖಂಡಿತ ಅದರಲ್ಲಿ ಹೇಳ್ತಾರ. ಹೌದೌದು, ಬಟ್ ನಮ್ ತಂದೆ ಹೇಳ್ಕೊಂಡಿಲ್ಲ, ಬಟ್ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ. ದೊಡ್ಡವರು ಯಾವಾಗ ದೊಡ್ಡವ್ರು ಆಗ್ತಾರೆ ಅಂತಂದ್ರೆ ನೋಡಿ, ಬಾಲಣ್ಣ ಅವರು ನಾನು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ದೆ ಮಾಡಿದೆ ಅಂತ ಬಾಲಣ್ಣ ಅವ್ರು ಹೇಳಿ ಅಲ್ಲಿಗೆ ಅವ್ರು ದೊಡ್ಡವರು. ಹೌದೌದು, ಅವ್ರು ಮಾಡಿದ ಸಹಾಯನ ಇವರು ನಾನು ಅವರಿಂದ ಕಲ್ತೆ ಅಂತ ಹೇಳ್ಕೊಂಡು ಇವ್ರು ದೊಡ್ಡವರ. ಖಂಡಿತ ನೀವ್ ಹೇಳು ತುಂಬಾ ಸತ್ಯ. ಅದ್ರ ನೋಡಿ, ಹಂಗಿದ್ರು ಅಷ್ಟೊಂದೊಂದು ಪ್ಯೂರಿಟಿ ಇತ್ತು ಅವ್ರ ರಿಲೇಶನ್ಶಿಪ್ ನಲ್ಲಿ ಅಲ್ವೇ. ಅಂದ್ರೆ ಇಬ್ಬರ ಮೇಲೆ ಯಾರ ಮೇಲೂ ಹೊಟ್ಟೆ ಕಿಚ್ಚಪಡಲ್ಲ, ಎಲ್ಲರೂ ಬೆಳೀಲಿ ಎಲ್ಲರೂ ಇರ್ಲಿ ಅಂತ ಒಂದು ಆತರ ಉದ್ದೇಶ ಇತ್ತು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.